ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತಮ್ಮಲೇ ನೋಡಿರ್ತೀರ, ಎಲ್ರಿಗೂ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅಂದರೆ ಇವಾಗಂತಲ್ಲ, ಶತಮಾನಗಳಿಂದನೂ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅರೇಂಜ್ ಮ್ಯಾರೇಜ, ಲವ್ ಮ್ಯಾರೇಜ ಅಂತ. ಅಂದರೆ ಇವಾಗ ಹೇಳ್ತಾರೆ, ನೀನು ಲವ್ ಮಾಡಿದ್ದಕ್ಕೆ ನೀನು ಭಾಳ ಆ ಥರ ಆಯಿತು, ನೀನು ಅರೇಂಜ್ ಮ್ಯಾರೇಜ್ ಆಗಿದ್ದಕ್ಕೆ ಆ ಥರ ಆಯಿತು ಅಂತ. ನಮ್ಮ ಸುತ್ತಮುತ್ತ ಹೇಳೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ಮ್ಯಾರೇಜ್ ಆದರೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು. ಇನ್ನೊಂದು ತುಂಬ ಕನ್ಫ್ಯೂಷನ್ ಇರುತ್ತೆ. ಲವ್ ಮಾಡಿ ಮದುವೆ ಆದರೆ ಏನು ಮನೇಲಿ ತೋರಿಸಿರೋ ಹುಡುಗಿನ ನೋಡಿ ಮದುವೆ ಆದರೆ ಚೆನ್ನಾಗಿರ್ತೀವ ಅಂತ. ಒಂದು ಜೀವನ ಅನ್ನೋದು ಒಂದು ಕನಸಾಗಿರುತ್ತೆ. ನಾವು ಈ ಥರನೇ ಇರಬೇಕು, ಈ ಥರನೇ ಕಳಿಬೇಕು, ನಮ್ಮ ಜೀವನ ಈ ಥರ ನಾವು ಕಳಿಬೇಕು, ಈ ಥರ ಇರಬೇಕು ಅನ್ನೋ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಒಂದು ಕಲ್ಪನೆ ಮಾಡ್ಕೊಂಡಿರ್ತೀವಿ, ಈ ಥರನೇ ಇರಬೇಕು, ನಮ್ಮ ಲೈಫ್ ಪಾರ್ಟ್ನರ್ ಈ ಥರ ಇರಬೇಕು, ನಮ್ಮ ಲೈಫ್ ಪಾರ್ಟ್ನರ್ ಈ ಥರ ಇರಬೇಕು, ನಮ್ಮ ಜೀವನವೂ ಈ ಥರ ಸಾಗಬೇಕು ಅಂತ. ಅನ್ಎಕ್ಸ್ಪೆಕ್ಟೆಡ್ ಜೀವನವೂ ಆಗ್ಬೋದು, ನಮ್ಮ ಭಾಳ ಸಂಗತಿ ಆಗಿರ್ಬೋದು, ಇಲ್ಲ ನಮ್ಮ ಪಾರ್ಟ್ನರ್ ಆಗಿ ಮಿಸ್ ಆಗಿ ಇರ್ಬೋದು. ಅದು ಅಂದರೆ ಇದು ಎಲ್ಲ ಅರೇಂಜ್ ಮ್ಯಾರೇಜ್ ಆಗಿರೋರ್ಗೂ ಅನ್ವಯಿಸಲ್ಲ, ಎಲ್ಲ ಲವ್ ಮ್ಯಾರೇಜ್ ಆಗಿರೋರ್ಗೂ ಅನ್ವಯಿಸಲ್ಲ. ಹಂಗೂ ಹಿಂಗೂ ಎರಡು ಇರ್ತಾರೆ. ಅಂದರೆ ಲವ್ ಮ್ಯಾರೇಜ್ ಆಗಿರೋರು ಚೆನ್ನಾಗಿರ್ತಾರೆ, ಅರೇಂಜ್ ಮ್ಯಾರೇಜ್ ಆಗಿರೋರು ತುಂಬ ಚೆನ್ನಾಗಿರ್ತಾರೆ. ಇದು ಒಬ್ಬರು ಲವ್ ಮ್ಯಾರೇಜ್ ಆಗಿದ್ದರು ಡಿವೋರ್ಸ್ ಆಗಿರ್ತಾರೆ, ಅರೇಂಜ್ ಮ್ಯಾರೇಜ್ ಆಗಿದ್ದರು ಡಿವೋರ್ಸ್ ಆಗಿರ್ತಾರೆ. ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಎರಡಕ್ಕೂ ಡಿಫ್ರೆನ್ಸ್ ಏನು, ಹಾಗೆ ನನ್ನ ಒಪಿನಿಯನ್, ನನ್ನ ಪರ್ಸ್ನಲ್ ಒಪಿನಿಯನ್ ಏನು, ಅವೆರಡಕ್ಕೂ ಡಿಫ್ರೆಂಟು. ಮತ್ತು ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತ ನಾನು ಲಾಸ್ಟಿಗೆ ತಿಳಿಸ್ತೀನಿ. ಪರ್ಸ್ನಲ್ ಒಪಿನಿಯನ್ ಏನಂತ, ಎರಡಕ್ಕೂ ಅರೇಂಜ್ ಆ್ಯಂಡ್ ಲವ್ ಮ್ಯಾರೇಜ್ಗೂ ಏನು ಡಿಫ್ರೆಂಟ್ ಅಂತ ನಾನು ಈ ವಿಡಿಯೋದಲ್ಲಿ ಇವಾಗ ಹೇಳ್ತೀನಿ. ಎರಡಕ್ಕೂ ಕಂಪೇರ್ ಮಾಡಿ ಹೇಳ್ತೀನಿ. ಯಾರು ಇನ್ನೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ತುಂಬ ಜನದ್ದು ಡೌಟು, ನಾವು ಲವ್ ಮ್ಯಾರೇಜ್ ಆದರೆ ಬೆಸ್ಟಾ, ಅರೇಂಜ್ ಮ್ಯಾರೇಜ್ ಆದರೆ ಬೆಸ್ಟಾ ಅಂತ. ಅದಕ್ಕೊಂದು ಪರಿಹಾರ ಹೇಳ್ತೀನಿ. ಇದರಿಂದ ನಿಮಗೆ ಚಿಕ್ಕ ಹೆಲ್ಪ್ ಆಗಬಹುದು. ನಿಮಗೇನು ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಒಂಥರ ಪ್ರಶ್ನೆನೂ ಹೌದು, ಏನು ಆಗೋದು ಬಿಡೋದು ಅನ್ನೋದು ಹೌದು. ಇವಾಗ ಮದುವೆ ಆದರೆ ಅಲ್ಲಪ್ಪ ಯಾಕೆ ಆಗಬೇಕು ಅಂತ ಸುಮ್ಮನೆ ಇದ್ಬಿಡೋದು ಆಸೆ ಅಂತಲೂ ಇರ್ತಾರೆ. ಇವೆರಡಕ್ಕೂ ಡಿಫ್ರೆಂಟ್ ತಿಳ್ಕೊಂಡ್ರೆ ಮುಂದೆ ಯಾವುದು ಲವ್ ಮ್ಯಾರೇಜ್ ಆದ್ರೂ ಬೆಸ್ಟಾಗಿರುತ್ತೆ ಜೀವನ, ಅರೇಂಜ್ ಆದರೂ ಬೆಸ್ಟಾಗಿರುತ್ತೆ. ಇದೆರಡಕ್ಕೂ ಒಂದೇ ಸೂತ್ರ ಇರೋದು. ಅದು ಲಾಸ್ಟಿಗೆ ಹೇಳ್ತೀನಿ ಏನು ಸೂತ್ರ, ನನ್ನ ಒಪಿನಿಯನ್ ಹೇಳ್ತೀನಲ್ಲ ಏನು ಸೂತ್ರ ಅಂತ ಲಾಸ್ಟಿಗೆ ಹೇಳ್ತೀನಿ. ಬನ್ನಿ. ಇವಾಗ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನು ಡಿಫ್ರೆಂಟ್ ಅಂದರೆ, ಇವಾಗ ಲವ್ ಮ್ಯಾರೇಜಲ್ಲಿ ನಾವು ಇಷ್ಟಪಟ್ಟು ಆಮೇಲೆ ಲವ್ ಮಾಡಿ ಮದುವೆ ಆಗ್ತೀವಿ. ಇವಾಗ ನಾವು ಇಷ್ಟಪಟ್ಟಿರ್ತೀವಿ, ಫಸ್ಟ್ ಲವ್ ಮಾಡಿಬಿಟ್ಟು ಆಮೇಲೆ ಮದುವೆ ಆಗ್ತೀವಿ, ಆಮೇಲೆ ಮಕ್ಕಳಾಗ್ತಾರೆ. ಇನ್ನೊಂದು ಅರೇಂಜ್ ಮ್ಯಾರೇಜಲ್ಲಿ ಫಸ್ಟು ಮದುವೆ ಆಗುತ್ತೆ, ಆಮೇಲೆ ಅವ್ರ ಮೇಲೆ ಲವ್ ಆಗುತ್ತೆ, ಆಮೇಲೆ ಮಕ್ಕಳಾಗ್ತಾರೆ. ಈ ಥರ ಪ್ರೊಸೆಸ್ಸು. ಫಸ್ಟ್ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಈ ಥರ ಇರುತ್ತೆ ಡಿಫ್ರೆಂಟ್. ಲವ್ ಮ್ಯಾರೇಜಲ್ಲಿ ನೀವು ಇಷ್ಟಪಡುವ ಪಾರ್ಟ್ನರ್ನ ನೀವು ಹುಡುಕೊಂಡು ಮದುವೆ ಆಗೋ ಅಂಥ ಅವಕಾಶ ಇರುತ್ತೆ. ಆದರೆ ಅರೇಂಜ್ ಮ್ಯಾರೇಜಲ್ಲಿ ಹಂಗಲ್ಲ. ಅವರು ಹುಡುಕಿರೋ ಪಾರ್ಟ್ನರ್ನ ನಾವು, ಅಂದರೆ ಫ್ಯಾಮಿಲಿ, ಫ್ರೆಂಡ್ಸು, ವೆಲ್ ವಿಷರ್ಸು, ಫ್ರೆಂಡ್ಸು ಅವರೆಲ್ಲ ಒಪ್ಕೊಂಡಿರೋ ಹುಡುಗಿನ ನಾವು ಮದುವೆ ಆಗಬೇಕಾಗುತ್ತೆ. ಹೆಂಗಪ್ಪ ಅಂದರೆ, ಲವ್ ಮ್ಯಾರೇಜಲ್ಲಿ ಸ್ವಲ್ಪ ಫ್ರೀಡಮ್ ಇರುತ್ತೆ. ನಾವು ಓಡಾಡಿ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಅದೆಲ್ಲ ಮಾಡಿ ಫ್ರೀಡಮ್ ಇರುತ್ತೆ. ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿರ್ತೀವಿ, ಹೇಗೆ ಏನು ಅವರು ಇಷ್ಟ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತೀವಿ, ಎಲ್ಲ ಆಗಿರುತ್ತೆ. ಅರೇಂಜ್ ಮ್ಯಾರೇಜಲ್ಲಿ ಮನೇಲಿ ನೋಡಿ ನಾವು ಫಿಕ್ಸ್ ಆಗಿರ್ತೀವಿ. ಮನೇಲಿ ನೋಡಿರೋ ಹುಡುಗಿನ ಅಥವಾ ಹುಡುಗಿನ ಮನೇಲಿ ನೋಡಿದ್ದಾರೆ ಅಂತ ಅವ್ರಿಗೆ ಒಪ್ಪಿಗೆ ಇದೆ ಅಂತ ನಾವು ಮನೇಲಿ ಆಗಿರ್ತೀವಿ. ಅಷ್ಟೊಂದು ಕಂಫರ್ಟಬಲ್ ಫೀಲ್ ಇರೋಲ್ಲ, ಫ್ರೀಡಮು ಅನಿಸಲ್ಲ. ಸ್ವಲ್ಪ ಮೊಬೈಲು ಆಫ್ ಆಗ್ತಾಯಿದೆ ಯಾಕೋ. ಲವ್ ಮ್ಯಾರೇಜಲ್ಲಿ ನೀವು ಫಿಕ್ಸ್ ಆಗಿಬಿಡ್ತೀರಿ ಈ ಹುಡುಗ ಅಂತಂದು. ಈ ಲವ್ ಅನ್ನೋದು ಯಾಕಾಗುತ್ತೆ ಅಂತಂದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಕಂಟಿನ್ಯೂ ಆಗಿ ನೋಡ್ತಾಯಿದ್ರೆ ಆ ವ್ಲಾಗು ಬರುತ್ತೆ.
ಏನಪ್ಪ ಅಂದರೆ ನೀವು ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜಲ್ಲಿ ನೀವು ಇಷ್ಟಪಡ್ತೀರಾ, ನೀವು ನೋಡ್ತೀರಾ, ನೀವು ಅಷ್ಟೊಂದು ಆಳವಾಗಿ ತನಿಖೆ ಮಾಡಲ್ಲ. ಪ್ರೀತಿ ಒಂಥರ ಕುರುಡ ಅಂತಾರಲ್ಲ ಆ ಥರ ನೀವು ಅಷ್ಟೊಂದು ನಿಮಗೆ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ ಅವ್ರ ಮೇಲೆ. ಇವಾಗ ನಾವು ಕಪ್ಪಗಿದ್ದೀವಿ ಅಂದರೆ ನಮ್ಮ ಜೊತೆಯಲ್ಲಿರೋರು ಒಂದು ಸ್ವಲ್ಪ ಬೆಳ್ಳಗಿದ್ದು ಅವರು ನಮಗೆ ನಾವು ಅಂದ್ಕೊಂಡಂಗೆ ಅವರಿದ್ರೆ ಅಂದರೆ ಒಂದು ಕಲ್ಪನೆ ಅಂತ ಇರುತ್ತಲ್ಲ ಲವಲ್ಲಿ, ಅಂದರೆ ನಮ್ಮ ಡ್ರೀಮ್ ಗರ್ಲ್ ಈ ಥರ ಇರಬೇಕು, ಡ್ರೀಮ್ ಬಾಯ್ ಈ ಥರ ಇರಬೇಕು ಅನ್ನೋ ಕಲ್ಪನೆ ಇರುತ್ತಲ್ಲ, ಆ ಕಲ್ಪನೆಗೆ ಹೋಲಿಕೆ ಇದ್ದರೂ ನಾವು ಇಷ್ಟಪಟ್ಬಿಡ್ತೀವಿ ಅವ್ರ ಮೇಲೆ. ಆ ಥರ ಇದ್ದರೆ ನಾವು ಅವ್ರ ಬಗ್ಗೆ ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರದ್ದು ಇದೇನು ಅಂತ ಆಳವಾಗಿ ವಿಚಾರಿಸಲ್ಲ, ಹಂಗೆ ಪ್ರೀತಿ ಆಗುತ್ತೆ, ಮದುವೆ ಆಗ್ತೀವಿ ಲವ್ ಆದ ತಕ್ಷಣ. ಈ ಅರೇಂಜ್ ಮ್ಯಾರೇಜಲ್ಲಿ ಹಾಗಲ್ಲ, ಪ್ರತಿ ಒಂದನ್ನು ತನಿಖೆ ಮಾಡ್ತಾರೆ. ಅವ್ರ ಮನೆ ಏನು, ಜಾತಿ, ಕುಲ, ಮತ, ಭಾಷೆ, ಹಣ ಇದೆಯಾ, ಬ್ಯಾಕ್ಗ್ರೌಂಡ್ ಏನಿದೆ, ಅವ್ರ ಫ್ಯಾಮಿಲಿ ಹೆಂಗೆ, ಮತ್ತು ಅವ್ರ ಆಸ್ತಿ ಎಷ್ಟಿದೆ, ಏನು ಕೆಲಸ ಮಾಡ್ತಾರೆ, ಹೆಂಗಿದ್ದಾರೆ, ಅಂದರೆ ಜನಗಳ ನಡುವೆ ಯಾವ ಥರ ಹೊಂದ್ಕೊತಾರೆ, ಯಾವ ಥರ ಮಾತಾಡ್ತಾರೆ, ಇವಾಗ ಯಾರಾದರೂ ಬಂದರೆ ಯಾವ ಥರ ಅವರು ಟ್ರೀಟ್ ಮಾಡ್ತಾರೆ, ಅಂದರೆ ಮನೆಗೆ ಬಂದಿರುವವ್ರನ್ನ, ಇಲ್ಲ ಅಂದರೆ ಹೊರ್ಗಡೆ ಹಾವ ಭಾವ ಅವೆಲ್ಲ ನೋಡಿ ನಾವು ಅವರು ಮನೆಯಲ್ಲಿರೋರಾಗಲಿ ಕುಟುಂಬದವರಾಗಲಿ ಫಿಕ್ಸ್ ಮಾಡ್ತಾರೆ. ಅರೇಂಜ್ ಮ್ಯಾರೇಜಲ್ಲಿ ನಾವು ಆ ಥರ ಅಲ್ಲ, ಪ್ರೀತಿ ಒಂಥರ ಕುರುಡು ಅಂತಾರಲ್ಲ ಆ ಥರ ಫಿಕ್ಸ್ ಆಗಿಬಿಡ್ತೀವಿ, ನೋಡಿದ ತಕ್ಷಣ ಇಷ್ಟಪಡ್ತೀವಿ, ಫಿಕ್ಸ್ ಆಗಿಬಿಡ್ತೀವಿ ಅಷ್ಟೇ. ಲವ್ ಮ್ಯಾರೇಜಲ್ಲಿ ನಾವು ಇಷ್ಟಪಟ್ಟು ಮದುವೆ ಆಗ್ತೀವಿ. ಅರೇಂಜ್ ಮ್ಯಾರೇಜಲ್ಲಿ ಮನೆಯಲ್ಲಿ ಕುಟುಂಬದವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅಣ್ಣ ತಮ್ಮ ತಂಗಿ ಅಕ್ಕ ತಂಗಿ ಎಲ್ಲರೂ ಇರ್ತಾರಲ್ಲ, ಎಲ್ಲರೂ ಸೇರಿಕೊಂಡು ಫಿಕ್ಸ್ ಮಾಡ್ತಾರೆ ಹುಡುಗಿನ ಅಥವಾ ಹುಡುಗನ್ನ. ಇವಾಗ ಎಲ್ಲ ವಿಷಯದಲ್ಲೂ ಇವಾಗ ಫ್ಯಾಮಿಲಿ ಹುಡುಗಿ ಮದುವೆ ಆದ್ರೂ ಅವರ ಹಣೆ ಬರೋಕ್ಕೆ ಅವರೇ ಹೊಣೆ. ನಾವು ಲವ್ ಮಾಡಿ ಮ್ಯಾರೇಜ್ ಆದ್ರೂ ನಮ್ಮ ಹಣೆ ಬರೋಕ್ಕೆ ನಾವೇ ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಗಾದೆನೇ ಇದೆ. ಹಂಗೆ ಅವರ ಹಣೆ ಬರದಲ್ಲಿ ಏನು ಬರೆದಿರುತ್ತೋ ಅದೇ ಆಗಿರುತ್ತೆ. ಹಾಗಾದರೂ ಅದು ಅರೇಂಜ ಲವ್ ಮ್ಯಾರೇಜ ಅನ್ನೋದು ಪ್ರಶ್ನೆ ಆಗಿರುತ್ತೆ ಅಷ್ಟೇ, ಇನ್ನೇನಿರೋದು. ಲವ್ ಮ್ಯಾರೇಜ್ ಆದರೆ ನಾವು ನಮ್ಮ ಪಾರ್ಟ್ನರ್ನ ಅಥವಾ ನಮ್ಮ ಪಾರ್ಟ್ನರ್ನ ನಾವು ಇಷ್ಟಪಟ್ಟು ನಾವು ಲವ್ ಮಾಡಿ ನಾವು ಮದುವೆ ಆಗಿರ್ತೀವಿ. ಹಂಗಂತ ಎಲ್ಲ ಅರೇಂಜ್ ಮ್ಯಾರೇಜಲ್ಲೂ ಯಾರೋ ಇಷ್ಟಪಟ್ಟಿರೋ ಹುಡುಗನ ನಮ್ಮ ಮದುವೆ ಆಗಿರಲ್ಲ. ಅಂದರೆ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿರಲ್ಲ. ಒಬ್ಬರಿಗೆ ಒಬ್ಬ ಮನುಷ್ಯನಲ್ಲಿ ಒಂದು ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ಒಂದು ಸೈಡ್ ಆಗಲಿ ಟೂ ಸೈಡ್ ಆಗಲಿ ಒಂದು ಸರಿ ಆಗಲಿ ಲವ್ ಅನಿಸಿರುತ್ತೆ, ಒಬ್ಬರ ಮೇಲೆ ಕ್ರಶ್ಶು ಏನೋ ಒಂದು ಫೀಲ್ ಬಂದಿರುತ್ತೆ, ಪ್ರತಿಯೊಬ್ಬರಲ್ಲೂ ಬಂದಿರುತ್ತೆ. ಹುಡುಗಿ ಆಗಿದ್ರು ಸರಿ, ಹುಡುಗ ಆಗಿರೋದ್ರು ಸರಿ, ಒಂದು ಸರಿ ಅನಿಸಿರುತ್ತೆ. ಆ ಥರ ಅರೇಂಜ್ ಮ್ಯಾರೇಜಲ್ಲಿ ತಂದೆ ತಾಯಿ ನೋಡಿರ್ತಾರೆ, ಅವ್ರು ಫಿಕ್ಸ್ ಮಾಡಿರ್ತಾರೆ, ನಾವು ಮದುವೆ ಆಗ್ತೀವಿ. ಆ ಹುಡುಗಿ ಬ್ಯಾಕ್ಗ್ರೌಂಡ್ ಏನು, ಆ ಹುಡುಗಿ ಇಷ್ಟ ಕಷ್ಟಗಳು ಏನೂ ಗೊತ್ತಿರೋಲ್ಲ ನಮಗೆ. ಆ ಹುಡುಗಿ ಏನು ಇಷ್ಟಪಡ್ತಾಳೆ, ಏನು ಇಷ್ಟ ಇಲ್ಲ, ಆ ಹುಡುಗಿ ಯಾವ ಥರ ಅಂದರೆ ಯಾವ ಥರ ಇಷ್ಟಪಡ್ತಾಳೆ, ಯಾವ ಥರ ಫ್ಯಾಮಿಲಿನ ಇಷ್ಟಪಡ್ತಾಳು, ಯಾವ ಥರ ಇರ್ತಾಳೆ, ಹೊರಗೊಂದು ಒಳಗೊಂದು ಅವೇನೂ ಗೊತ್ತಾಗಲ್ಲ ಅರೇಂಜ್ ಮ್ಯಾರೇಜಲ್ಲಿ. ಲವ್ ಮ್ಯಾರೇಜಲ್ಲಾದರೆ ಏನಿಲ್ಲ ಅಂದರೂ 2-3 ವರ್ಷ 6 ತಿಂಗಳು ಲವ್ ಮಾಡೋರು ಮಾಡ್ತಾರೆ, ಇಲ್ಲ ಅಂತಲ್ಲ. ಲವ್ ಮ್ಯಾರೇಜ್ ಆದರೆ ಓಡಾಡಿರ್ತೀವಿ, ಒಬ್ರಿಗೊಬ್ರು ಅಭಿಪ್ರಾಯನ, ಒಬ್ರಿಗೊಬ್ರು ಇಷ್ಟ ಕಷ್ಟಗಳನ್ನ, ಹಂಗೆ ನಮ್ಮ ಮನೆಯಲ್ಲೋ ಇಲ್ಲ ಫಂಕ್ಷನ್ನ ಎಲ್ಲಿಗಾದ್ರೂ ಹೋಗಿರ್ತೀವಲ್ಲ ಅಲ್ಲಿ ಅವರು ಒಡನಾಟ ಹೇಗಿರಲ್ಲ, ಅವರು ಹೊಂದ್ಕೊಳ್ಳೋ ರೀತಿ, ಅವ್ರಿಗೆ ಇಷ್ಟ ಇಲ್ಲದೆ ಇರೋದು, ಇಷ್ಟ ಇರೋದು, ಭಾವ ಅವೆಲ್ಲ ಅವ್ರಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಯಾವುದ್ರ ಮೇಲೆ ತುಂಬ ಇಷ್ಟಪಡ್ತಾರೆ ಅವೆಲ್ಲ ತಿಳ್ಕೊತೀವಿ ಲವ್ ಮ್ಯಾರೇಜಲ್ಲಿ. ಯಾಕಂದರೆ 2 ವರ್ಷ 3 ವರ್ಷ ಓಡಾಡಿರ್ತೀವಿ ಫೋನಲ್ಲಿ. ಇವಾಗೆಲ್ಲ ಫೋನ್ ಬಂದಿರ್ತವೆ, ಫೋನಲ್ಲೆಲ್ಲ ಮಾತಾಡಿರ್ತೀವಲ್ಲ, ಅದೆಲ್ಲ ಗೊತ್ತಿರುತ್ತೆ ಲವ್ ಮ್ಯಾರೇಜಲ್ಲಿ. ಇನ್ನೊಂದು ಯಾವ ಥರ ಇಷ್ಟಪಡ್ತೀವಿ ಅಂದರೆ ಅವ್ರ ಹತ್ರ ಹಣ ಇದ್ದರೆ, ಅವ್ರ ಹತ್ರ ಅಂದ ಚಂದ, ನಾವು ಕಪ್ಪಗಿದ್ದು ಅವ್ರು ಬೆಳ್ಳಗಿದ್ರೆ ಅಂದ ಚಂದ ನೋಡಿ, ಇಲ್ಲ ನಾವು ಬಡವರಾಗಿದ್ದರೆ ಅವರು ಶ್ರೀಮಂತರು, ಇಲ್ಲ ಶ್ರೀಮಂತರಾಗಿದ್ದರೆ ಉಲ್ಟನೂ ಆಗ್ಬೋದು, ಶ್ರೀಮಂತರಾಗಿದ್ದರೆ ಬಡವ್ರನ್ನ ಒಬ್ಬೊಬ್ರು ಗುಣ ನೋಡಿ ಇಷ್ಟಪಡ್ತಾರೆ. ಆ ಥರ ಎಲ್ಲ ಇಷ್ಟ ಕಷ್ಟಗಳಿರುತ್ತೆ. ಮನೆಯವರೇ ಒಂಥರ ನೋಡ್ತಾರೆ, ಫ್ಯಾಮಿಲಿನೇ ಒಂಥರ ಹುಡುಕ್ತಾರೆ, ನಾವೇ ಒಂಥರ ಹುಡುಕ್ತೀವಿ. ನಾವು ಲವ್ ಮ್ಯಾರೇಜ್ ಆಗ್ತಾರಲ್ಲ ಅವರು ತುಂಬ ಆಳವಾಗಿ ಇಳಿದು ಯೋಚನೆ ಮಾಡಲ್ಲ. ಅವರು ಬ್ಯಾಕ್ಗ್ರೌಂಡ್ ಏನು, ಅವ್ರು ಹೇಗಿರ್ತಾರೆ, ಅವರು ಒಪಿನಿಯನ್ ಏನು, ಅವ್ರ ಹಿಂದೆ ಬ್ಯಾಕ್ಗ್ರೌಂಡ್ ಯಾವ ಥರ ಆಗಿರುತ್ತೆ, ಅವ್ರ ಫ್ಯಾಮಿಲಿ ಯಾವ ಥರ ಇರ್ತಾರೆ,
ಅವರ ತಂದೆ ತಾಯಿ ಇವ್ರು ಯಾವ ಜಾತಿ ಯಾವ ಮತ ಅದೇನು ಕೇಳಲ್ಲ. ಲವ್ ಮ್ಯಾರೇಜು ಇಷ್ಟ ಒಂದು ಕ್ರಶ್ ಇರುತ್ತೆ ಸ್ಟಾರ್ಟಿಂಗು, ಅದು ಆ ಕಡೆಯಿಂದ ಗ್ರೀನ್ ಸಿಗ್ನಲ್ಲು, ಇಲ್ಲ ಲೇಟಾಗಿ ಒಂದು ಸ್ವಲ್ಪ ಇದಾಯ್ತು ಅಂದರೆ ಫಿಕ್ಸ್ ಆಗಿಬಿಡ್ತೀವಿ, ಆಮೇಲೆ ಲವ್ ಆಗುತ್ತೆ. ಅರೇಂಜ್ ಮ್ಯಾರೇಜ್ ಎಲ್ಲ ಆ ಥರ ಅಲ್ಲ, ತುಂಬ ಡಿಡಕ್ಟಿವ್ ಥರ ಮಾಡಿಬಿಡ್ತಾರೆ. ಒಂದು ಹೆಣ್ಣಾಗಲಿ ಒಂದು ಗಂಡ ಆಗಲಿ ತರುವಾಗ ಮನೆಗೆ ತುಂಬ ಡಿಡಕ್ಟಿವ್ ಆಗಿ ಅವರು ಏನು ಕೆಲಸ ಮಾಡ್ತಾರೆ, ಏನು ಯಾವ ಥರ ಅವರು ಗಲಾಟೆಗೆ ಹೋಗ್ತಾರಾ, ಸೈಲೆಂಟಾ, ಅವ್ರು ಯಾವ ಥರ ಮನೆ ತಂದವರು, ಹೇಗಿದ್ದರು, ಹೇಗಾದರು, ಅವ್ರ ಜಾತಿ ಯಾವುದು, ಅವ್ರ ಕುಲ ಯಾವುದು, ಹಣ ಇದ್ದ ಒಂಥರ ಬಡವರ, ಗುಣದಲ್ಲಿ ಹೇಗೆ ಹುಡುಗ ಆಗಲಿ ಹುಡುಗಿ ಆಗಲಿ, ಇವಾಗ ಬಂದವ್ರ ರಿಲೇಷನ್ ಹತ್ರ ಹೇಗಿರ್ತಾರೆ ಅವೆಲ್ಲ ಹುಡುಕ್ತಾರೆ ಮನೇಲಿ. ನಮಗೆ ಅಡ್ಜಸ್ಟ್ ಆಗ್ತಾರೋ ಇಲ್ವೋ, ಆ ಹುಡುಗಿ ಯಾವ ಥರ ಇರ್ತಾಳೆ ಮನೇಲಾಗಲಿ ಹೊರಗಡೆ ಜನದ ಹತ್ರ ಆಗಲಿ ಯಾವ ಥರ ಇರ್ತಾಳೆ ಅಂತ ಅದೆಲ್ಲ ಕೇಳ್ಕೊತಾರೆ. ಇವಾಗ ಫ್ಯಾಮಿಲಿ ಆದರೆ ಒಂದು ಹುಡುಗಿನಾಗಲಿ ಒಂದು ಹುಡುಗನಾಗಲಿ ತರಕ್ಕೋದ್ರೆ ಇವಾಗ ಮನುಷ್ಯರು ಹೇಗಿದ್ದರು ಹೇಗಾದರೂ ಆಗ್ಬೋದು. ಬಡವರಿದ್ದರು ಶ್ರೀಮಂತರಾಗ್ಬೋದು, ಶ್ರೀಮಂತರಿದ್ದರು ಬಡವರು ಆಗ್ಬೋದು, ಹುಷಾರಿಗಿದ್ದರು ಹುಷಾರು ತಪ್ಬೋದು. ಈ ಕಾಲ ಹೇಗೆ ಉರುಳುತ್ತೋ ಆಗ ನಾವಿರ್ತೀವಿ, ಏನು ಬೇಕಾದರೂ ಆಗ್ಬೋದು. ಒಂದು ಇವಾಗಿದ್ದರೆ ಇನ್ನೂ ಸ್ವಲ್ಪ ತೆಗಿರಲ್ಲ, ಆ ಥರ ಯಾವ ಥರ ಆದರೂ ಆಗ್ಬೋದು. ಅದು ಹೇಗಾಗುತ್ತಂದರೆ, ನೀನೇ ತಾನೇ ಲವ್ ಮ್ಯಾರೇಜ್ ಆಗಿದ್ದರೆ ನೀನು ತಾನೇ ಮದುವೆ ಆಗಿ ಬಂದಿದ್ದು, ಅವಳು ಬಂದಿದ್ದು ಕಾಲು ಗುಣನೇ ಸರಿ ಇಲ್ಲ, ಅದಕ್ಕೆ ಹಿಂಗಾಯಿತು ಹಾಗಾಯಿತು ಅಂತಂದು ದೂಷಿಸ್ತಾರೆ. ಅದೆಲ್ಲ ಅರೇಂಜ್ ಮ್ಯಾರೇಜ್ ಆದರೆ ಏನೋ ದೋಷ ಇರಬೇಕು, ಅದನ್ನ ಪರಿಹಾರ ಮಾಡಿಕೊಂಡ್ರೆ ಸರಿ ಆಗುತ್ತೆ, ಅದು ಅವಳಿಂದ ತಪ್ಪಲ್ಲ, ಯಾರು ಹುಡ್ತಾನೆ ಇದು ಮಾಡ್ಕೊಬಂದಿರಲ್ಲ ಅಂತಂದು ಈ ಥರ ಹೋಗ್ತಾರೆ. ನೀನು ತಾನೇ ಮಾಡ್ಕೊಬಂದಿದ್ದು ಲವ್ ಮ್ಯಾರೇಜ್ ಆದರೆ ನೀನು ತಾನೇ ಮಾಡ್ಕೊಬಂದಿದ್ದು, ನೀನು ಅನ್ಬಾಕ್ಸು ಅಂತಾರೆ. ಅದೇ ಅರೇಂಜ್ ಮ್ಯಾರೇಜ್ ಆಗಲಿ ಆದರೆ ಅರೇಂಜ್ ಮ್ಯಾರೇಜಲ್ಲಿ ಏನೇ ಆಗಲಿ ಸಪೋರ್ಟಿವ್ ನಿಂತ್ಕೊತಾರೋ ಇಲ್ಲ, ಹೇಳೋದಾದರೂ ಹೇಳ್ತಾರೆ. ಆದರೆ ನಮ್ಮ ಜೀವನ ನಾವೇ ನಡೆಸ್ಬೇಕೇ ಹೊರತು ಅವ್ರು ಬಂದು ನಡೆಸ್ಕೊಡಲ್ಲ. ಅಂದರೆ ಸ್ವಲ್ಪ ಸಪೋರ್ಟಿವ್ ಆಗಿರ್ತಾರೆ ಅರೇಂಜ್ ಮ್ಯಾರೇಜಲ್ಲಿ. ಒಬ್ಬೊಬ್ಬರು ಅರ್ಥ ಮಾಡ್ಕೊತಾರೆ, ಅವರ ಹಣೆ ಬರ ಇರುತ್ತೆ, ಅವ್ರು ಆಗಿರ್ತಾರೆ ಅಂತ. ಲವ್ ಮ್ಯಾರೇಜ್ ಆದರೂ ಸಪೋರ್ಟ್ ಮಾಡ್ತಾರೆ. ಒಬ್ಬೊಬ್ಬರು ಆಗ ಅಂದ್ಕೊಳ್ಳಲ್ಲ, ಇಷ್ಟ ಇರಲ್ಲ, ಹೇಟ್ ಮಾಡಿಬಿಡ್ತಾರೆ. ಎಲ್ಲದಕ್ಕೂ ಮುಖ್ಯ ಅಂದರೆ ಎಲ್ಲ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಯಾವ ಮ್ಯಾರೇಜ್ ಆದರೂ ಆಗಲಿ ಗಂಡ ಹೆಂಡತಿ ಕಿತ್ತಾಡ್ತಾರೆ. ನೀವು ಎಷ್ಟೇ ಅನ್ಯೋನ್ಯವಾಗಿದ್ದರು, ಎಷ್ಟೇ ಚೆನ್ನಾಗಿದ್ದರು, ಎಷ್ಟೇ ಒಂದು 3 ವರ್ಷ 4 ವರ್ಷ 10 ವರ್ಷ ಲವ್ ಮಾಡಿ ಮದುವೆ ಆಗಿದ್ದು, ಇಲ್ಲ ಅರೇಂಜ್ ಮ್ಯಾರೇಜ್ ಆಗೋರೆ 1 ವರ್ಷ ಟೈಮ್ ತಗೊಂಡು ಮ್ಯಾರೇಜ್ ಆದರೂ ಕೆಡ್ತಾಡ್ತಾರೆ. ಒಂದು ಸರಿ ಆದರೂ ಮ್ಯಾರೇಜ್ ಆದಮೇಲೆ ಗಂಡ ಹೆಂಡತಿ ಕಿತ್ತಾಡಿದ್ರೆ ಅಲ್ಲಿ ಸರ್ವೇ ಸಾಮಾನ್ಯ, ಕಿತ್ತಾಡ್ತಾರೆ. ಅದು ಆ ಥರ ಅಂದ್ಕೊಳ್ಳಲ್ಲ. ಲವ್ ಮ್ಯಾರೇಜ್ ಆಗಿದ್ದರೆ ಗಂಡ ಹೆಂಡತಿ ಕಿತ್ತಾಡ್ತಾರಲ್ಲ, ಆವಾಗ ನೀನು ತಾನೇ ಕಟ್ಕೊಬಂದಿದ್ದು, ನೀನು ತಾನೇ ಇಷ್ಟ ಬಿದ್ದು ಮದುವೆ ಆಗಿದ್ದು, ನೀನು ಅನ್ಭೋಗಿಸು ಅಂತಾರೆ. ಅದೇ ಅರೇಂಜ್ ಮ್ಯಾರೇಜ್ ಆಗಿದ್ದರೆ ಯಾಕೆ ಕಿತ್ತಾಡಿದ್ರಿ, ಏನಿಂದ ಕಿತ್ತಾಡಿದ್ರಿ ಅಂತಂದು ಕುಟುಂಬದಲ್ಲಿ ಯಾರಾದರೂ ದೊಡ್ಡವರು ಅಂದರೆ ಹಿರಿಯರು ಯಾರಾದರೂ ಇರ್ತಾರಲ್ಲ, ಅವ್ರು ಕೂತ್ಕೊಂಡು ಬಗೆಹರಿಸ್ತಾರೆ. ಇಲ್ಲಾಂದರೆ ಅತ್ತೆ ಮಾವ ಇಲ್ಲ ತಾಯಿ ತಂದೆ ಅವರು ಕೂತ್ಕೊಂಡು ಬಗೆಹರಿಸ್ತಾರೆ. ಹೀಗಲ್ಲ, ಹೀಗೆ ಹೋಗ್ರಿ, ಇಬ್ಬರಲ್ಲೂ ತಪ್ಪಿದೆ, ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತಂದು ಹೇಳಿ ಬಗೆಹರಿಸ್ತಾರೆ. ಅದೇ ಲವ್ ಮ್ಯಾರೇಜ್ ಆಗಿದ್ದರೆ ಅವಳದೇ ತಪ್ಪು, ನೀನು ಅಂಥವ್ಳನ್ನ ಯಾಕೆ ಕತ್ಕೊಬಂದೆ, ಅವನದೇ ತಪ್ಪು ಅಂತವ್ನು ಯಾಕೆ ಇಷ್ಟ ಬಿದ್ದು ಮದುವೆ ಆದೆ ಅಂತಂದು ಲವ್ ಮ್ಯಾರೇಜ್ ಆದರೆ ಈ ಥರ ರಿವರ್ಸ್ ಆಗಿಬಿಡ್ತಾರೆ. ನನ್ನ ಒಪಿನಿಯನ್ ಆದರೆ ಇಷ್ಟು ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ. ಇನ್ನೊಂದು ಲವ್ ಮ್ಯಾರೇಜ್ ಆದರೆ ಏನಾದರೂ ಕಷ್ಟ ಬಂದರೆ ಅವರೇ ಅನುಭವಿಸ್ಕೋಬೇಕು, ಏನೇ ಕಷ್ಟ ಆಗಲಿ ಅವರೇ ಅನುಭವಿಸ್ಕೋಬೇಕು. ಒಬ್ಬೊಬ್ಬರು ಅಕ್ಸೆಪ್ಟ್ ಮಾಡ್ಕೊತಾರೆ. ಲವ್ ಮ್ಯಾರೇಜ್ ಆದರೂ ಕರ್ಕೊಬಂದು ಫ್ಯಾಮಿಲಿಯಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ. ಒಬ್ಬೊಬ್ಬರು ಮನೆಯಿಂದನೇ ಹೊರಗೆ ಹಾಕ್ಬಿಡ್ತಾರೆ ಲವ್ ಮ್ಯಾರೇಜ್ ಆದರೆ. ಅಂಥವ್ರದ್ದು ತುಂಬ ಕಷ್ಟ ಆಗುತ್ತಿಲ್ಲ ಅಂತಲ್ಲ. ಅರೇಂಜ್ ಮ್ಯಾರೇಜ್ ಆದರೂ ಕಷ್ಟ ಆದರೂ ಸಹಿಸ್ಕೊಂಡು ಮನೇಲಿ ಇಟ್ಕೊತಾರೆ, ಆ ಥರ. ಹಂಗಾದ್ರೆ ಅರೇಂಜ್ ಮ್ಯಾರೇಜ್ ಆಗಿರೋರು ಯಾರೂ ಜಗಳ ಆಡಲ್ವ? ಸಾಮಾನ್ಯವಾಗಿ ಎಲ್ಲರೂ ಜಗಳ ಆಡ್ತಾರೆ. ಲವ್ ಮ್ಯಾರೇಜ್ ಆದರೂ ಅಷ್ಟೇ, ಅರೇಂಜ್ ಮ್ಯಾರೇಜ್ ಆದರೂ ಅಷ್ಟೇ. ಮನೇಲಿ ಅತ್ತೆ ಸೊಸೆನೂ ಜಗಳ ಆಡ್ತಾರೆ, ಗಂಡ ಹೆಂಡ್ತಿನೂ ಜಗಳ ಆಡ್ತಾರೆ. ನನ್ನ ಪರ್ಸ್ನಲ್ಲಾಗಿ ಒಪಿನಿಯನ್ ಹೇಳ್ಬಹುದು ಅಂದರೆ, ನಾವು ಅರೇಂಜ್ ಮ್ಯಾರೇಜ್ ಆಗಿರಲಿ ಇಲ್ಲ ಲವ್ ಮ್ಯಾರೇಜ್ ಆಗಿರಲಿ, ಯಾವ ಮ್ಯಾರೇಜ್ ಆಗಿದ್ದೀವಿ ಅನ್ನೋದು ಮುಖ್ಯ ಆಗಲ್ಲ. ನಾವು ಹೊಂದ್ಕೊಂಡು ಹೋಗೋದ್ರಲ್ಲಿರುತ್ತೆ. ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಜಗಳ ಆಡ್ತಾರೆ, ನಾವಿಬ್ಬರು ಕೂತು ಬಗೆಹರಿಸ್ಕೋಬೇಕು ಆ ಥರ. ಮತ್ತು ಒಂದು ನಿಮಿಷ, ಅವರಿಬ್ಬರ ನಡುವೆ ಇರುವ ನಂಬಿಕೆ,
ಅವರಿಬ್ಬರ ನಡುವೆ ಇರೋ ವೀಕ್ನೆಸ್ಸು. ಇವಾಗ ಗಂಡನ ಹತ್ರ ಇರೋ ವೀಕ್ನೆಸ್ಸು ಹೆಂಡ್ತಿ ಹೇಳ್ಕೊಬಾರ್ದು ಯಾರ ಹತ್ರ, ತವ್ರ ಮನೆಗಾಗಿರ್ಬೋದು ಗಂಡನ ಮನೆಗಾಗಿರ್ಬೋದು ಯಾರಿಗೇ ಆಗಲಿ. ಇವಾಗ ಹೆಂಡ್ತಿ ಹತ್ರ ಇರೋ ವೀಕ್ನೆಸ್ಸು ಗಂಡ ಅದನ್ನ ಹೇಳ್ಬಾರ್ದು ಯಾರಿಗೇ ಆಗಲಿ. ಅದೇ ವೀಕ್ನೆಸ್ ಹಿಡ್ಕೊಂಡು ಇದು ಮಾಡ್ತಾರೆ, ನಮ್ಮನ್ನಲ್ಲೇ ತಂದಿಡ್ತಾರೆ ಅಷ್ಟೇ. ಇನ್ನೊಂದು ಏನಪ್ಪ ಅಂದರೆ ಒಬ್ರಿಗೊಬ್ಬರು ನಂಬಿಕೆ ಜಾಸ್ತಿ ಇಟ್ಕೊಂಡಿರಬೇಕು, ಅನ್ಯೋನ್ಯತೆ ಇರಬೇಕು, ಒಬ್ರಿಗೊಬ್ಬರು ಹೊಂದಾಣಿಕೆ ಅನ್ನೋದು ಜಾಸ್ತಿ ಇರಬೇಕು, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು. ನನ್ನ ಗಂಡ ಹೊರಗೆ ಏನೇ ಕೆಲಸ ಮಾಡಿ ಬರಲಿ ನನ್ನ ಗಂಡ ಅನ್ನೋ ಮರ್ಯಾದೆ ಹೆಂಡ್ತಿಗೆ ಕೊಡಬೇಕು. ನನ್ನ ಹೆಂಡ್ತಿ ಈ ಮನೇಲಿ ಏನೇ ಕೆಲಸ ಮಾಡಿರಲಿ, ಮನೆಯಲ್ಲೇ ಇರಲಿ, ನನ್ನ ಹೆಂಡ್ತಿ ಅನ್ನೋ ಗೌರವವನ್ನು ಗಂಡನಿಗೆ ಕೊಟ್ಟರೆ ಅಷ್ಟೊಂದು ಇಬ್ಬರ ನಡುವೆ ಸಮಸ್ಯೆನೂ ಬರಲ್ಲ ಅಂದ್ಕೊಂಡಿದ್ದೀನಿ. ನನಗೆ ಅನ್ನಿಸ್ತೋರಿಗೆ ಮುಖ್ಯವಾಗಿ ಅಂದರೆ ಇವಾಗ ಗಂಡ ಹೆಂಡ್ತಿ ಆಗಲಿ ಯಾರೇ ಆಗಲಿ, ನಮ್ಮಲ್ಲಿ ಏನೇ ಜಗಳ ಆಗಿರ್ಬೋದು, ಏನೇ ತೊಂದರೆ ಆಗಿರ್ಬೋದು, ಮೂರನೇ ವ್ಯಕ್ತಿಗೆ ಹೇಳ್ಕೊಬಾರ್ದು. ಮೂರನೇ ವ್ಯಕ್ತಿಗೆ ಹೇಳ್ಕೊಂಡ್ರೆ ಅಲ್ಲಿಂದ ಅಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಬೇರೆಯವರು ಮರ್ಯಾದೆ ಕೊಡೋದು ಕಡಿಮೆ ಮಾಡ್ತಾರೆ, ನಮ್ಮಲ್ಲೇ ತಂದಿಡೋದು ಜಾಸ್ತಿ ಆಗಿಬಿಡುತ್ತೆ. ಆ ಟೈಮಲ್ಲಿ ನೀವು ಎಷ್ಟು ಹೊಂದಾಣಿಕೆಯಲ್ಲಿ ಹೋಗ್ತೀರಿ ಒಂದು ಆಗಲ್ಲ. ಅದ್ರ ಬದಲು ಮೊದಲಿಂದನೇ ನಾವೇ ಕೂತ್ಕೊಂಡು ಬಗೆಹರಿಸ್ಕೊ. ಇಲ್ಲ ಒಬ್ಬರು ಇವಾಗ ಇಬ್ಬರ ನಡುವೆ ಜಗಳ ಆಗ್ತಿದೆ ಅಂದರೆ ಒಬ್ಬರು ಸೈಲೆಂಟಾಗಾದರೂ ಆಯಿತು, ಸೈಲೆಂಟಾಗಿದ್ದರೂ ಆಯಿತು, ಅವ್ರು ಏನಾದರೂ ಅಂದ್ಕೊಳ್ಳಿ. ಆಮೇಲೆ ಅವರು ಸುಮ್ಮನಿದ್ದಾಗ ಹಾಗಲ್ಲ ಹೀಗೆ ಅಂತಂದು ಹೇಳಿದರು ಆಗೋಗುತ್ತೆ. ಎಲ್ಲದಕ್ಕೂ ಒಂದೇ ಸೂತ್ರ. ಅದು ಏನಪ್ಪ ನಾನು ಅಂದ್ಕೊಂಡಿರೋದಂದರೆ ಇದೊಂದು ಸೂತ್ರನ ಫಾಲೋ ಮಾಡಿದರೆ ಯಾರೂ ಕಿತ್ತಾಡಲ್ಲ. ಇವಾಗೆಲ್ಲ ಡಿವೋರ್ಸು ಅದು ಇದು ಅಂತ ಹೋಗ್ತಾರಲ್ಲ, ಅವೆಲ್ಲ ಬರಲ್ಲ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂದರೆ ಅಂದ್ಕೊಂಡಂಗೆ ಜೀವನ ಮಾಡೋದಲ್ಲ, ಹೊಂದ್ಕೊಂಡು ಜೀವನ ಸಾಗಿಸ್ಬೇಕಂತೆ. ಅಂದರೆ ಅಂದ್ಕೊಂಡಂಗೆ ಜೀವನ ನಡೆಸೋದಲ್ಲ. ನಾವು ಅಂದ್ಕೊಂಡಿದ್ವಿ ಆ ಥರ ಜೀವನ ಆಗ್ತಿಲ್ಲ ಅಂತ ಜಗಳ ಆಗುತ್ತಲ್ಲ, ಆ ಥರ ಅಲ್ಲ. ಅಂದ್ಕೊಂಡಂಗೆ ಜೀವನ ಇರಬಾರ್ದಂತೆ, ನಾವು ಹೊಂದ್ಕೊಂಡು ಹೋದಂಗೆ ಜೀವನ ನಡೀತಾ ಇರಬೇಕಂತೆ. ನಾನು ಅಂದ್ಕೊಂಡಿರೋದು ಈ ಥರ, ನೀವು ಯಾವ ಥರ ಅಂದ್ಕೊಂಡಿದ್ದೀರೋ ಗೊತ್ತಿಲ್ಲ. ಆದಷ್ಟು ಲವ್ ಮ್ಯಾರೇಜ್ ಆದರೆ ಎಲ್ಲ ತಿಳ್ಕೊಂಡಿರ್ತೀವಿ, ಪರ್ಸ್ನಲಿ ಅವ್ರ ಜೊತೆ ಓಡಾಡಿ ಇಷ್ಟ ಕಷ್ಟಗಳನ್ನೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ನಡ್ಕೊತೀವಿ. ಆದಷ್ಟು ಬೆಸ್ಟ್ ಅಂದರೆ ಲವ್ ಮ್ಯಾರೇಜ್ ಅನಿಸುತ್ತೆ. ಅರೇಂಜ್ ಮ್ಯಾರೇಜ್ ಆದರೆ ಅವರು ಬ್ಯಾಕ್ಗ್ರೌಂಡಲ್ಲಿ ಆ ಹುಡುಗಿ ಆ ಥರ ಆಗಿರುತ್ತೋ ಇವಾಗೆಲ್ಲ ಇಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿ ಕಿತ್ತಾಟಗಳಾಗಿ ಬಿಟ್ಟಿರ್ತಾರಲ್ಲ, ಆ ಥರ ಎಲ್ಲ ಆ ಹುಡುಗಿ ಇದರಲ್ಲಿ ಏನಾಗಿರುತ್ತೋ ಆ ಹುಡುಗದ್ರಲ್ಲಿ ಏನಾಗಿರುತ್ತೋ ಗೊತ್ತಿರಲ್ಲ. ಆದ್ದರಿಂದ 1 ವರ್ಷ 2 ವರ್ಷ ಓಡಾಡಿ ನಾವು ಲವ್ ಮಾಡಿ ಇಷ್ಟ ಕಷ್ಟಗಳನ್ನು ತಿಳ್ಕೊಂಡಿರ್ತೀವಲ್ಲ, ಲವ್ ಮ್ಯಾರೇಜ್ ಫಿಕ್ಸು. ಯಾವುದೇ ಮ್ಯಾರೇಜ್ ಆಗಲಿ ಎಲ್ಲರೂ ಹೊಂದ್ಕೊಂಡು ಜೀವನವನ್ನು ನಡೆಸೋದನ್ನ ಕಲಿಬೇಕಷ್ಟೆ. ಆದ್ದರಿಂದ ಯಾವುದೇ ಸಮಸ್ಯೆ ಬರಲ್ಲ ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗ್ತೀನಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾಳೆ ವ್ಲಾಗ್. ಮಿಸ್ ಮಾಡ್ತೀನಿ ನೋಡ್ರಿ ಅಂತಂದು ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.